ನಕ್ಷತ್ರ ನಿನ್ನ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದಾಳೆ ಅಂತ ಅನ್ಕೊಂಡಿದ್ಯಾ? ಆದ್ರೆ ಅಲ್ಲ, ನಿನ್ನ ಭುವಿನ ಒಂದ್ ಮಾಡೋದಿಕ್ಕೆ ಒಳ್ಳೆ ಅವಕಾಶ ಕೊಟ್ಟಿದ್ದಾಳೆ. ನಕ್ಷತ್ರ ನೆಪದಲ್ಲಿ ನೀನ್ ಅಲ್ಲಿಗೆ ಹೋಗಿ ಭುವಿನ್ ಭೇಟಿ ಮಾಡಿ ಇದೇ ಬುದ್ಧಿವಂತಿಕೆಯಲ್ಲಿ ನಿನ್ ಪ್ರೀತಿನ ಹೇಗ್ ಸಕ್ಸಸ್ ಮಾಡ್ಕೋತೀಯ ಅನ್ನೋದು ನಿನ್ನ ಟ್ಯಾಲೆಂಟಿಂಗ್. ಸ್ವಲ್ಪ ತಲೆ ತಿಂದ್ರು ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಐಡಿಯಾ ಕೊಟ್ಟೆ. ಐ ನೋಸ್. ಥ್ಯಾಂಕ್ ಯು ಗುರು. ಲವ್ ಗುರು. ಥ್ಯಾಂಕ್ ಯು ಲವ್ ಗುರು. ಲವ್ ಗುರು ಲವ್. ಪ್ರೀತಿಗೆ ಬೆಲೆ ಕೊಟ್ಟು ಕೊಂಡ್ಕೊಳ್ಳೋದಕ್ಕಾಗಲ್ಲ ಚಂದ್ರ. ಅಪೂರ್ವಾಗಿ ಬರದ್ರು, ಅಪೂರ್ವ ಹೆತ್ತ ಮಗಳಿಗೆ ಬರದ್ರು. ನೀನ ದೇವತೆ ಪ್ರೀತಿಗೆ ಬೆಲೆ ಕೊಟ್ಟು ಕೊಂಡ್ಕೊಂಡ್ ಹಾಗೆ ಚಂದ್ರ. ಅಪೂರ್ವ, ಬೆಳಿಗ್ಗೆಯಿಂದ ಹೀಗೆ ಯೋಚನೆ ಮಾಡ್ತಿದ್ಯಾ? ಆ ಒಡ್ದೋಗಿರೋ ಫೋನ್ ಬಗ್ಗೆನಾ? ಅದನ್ನ ಯೋಚನೆ ಮಾಡೋದ್ರಿಂದ ನಿನ್ ಮನ್ಸು ಹಾಳಾಗತ್ತೆ ಹೊರತು ಒಡ್ದೋಗಿರೋ ಫೋನು ಮತ್ತೆ ಸರಿ ಹೋಗೋದಿಲ್ಲ. ಆದ್ರೂ ಕೈಗೆ ಬಂತುತ್ತು ಬಾಯಿಗೆ ಬರುತ್ತೆ ಅನ್ನೋಷ್ಟ್ರಲ್ಲಿ ಬ್ಯಾಡ್ ಲಕ್ಕು. ಆಸ್ತಿ ಬರ್ಸ್ಕೋಬೇಕು ಅಂತಿದ್ದ ನಿನ್ನ ಆಸೆನ ಹಾವ್ ತರ ಕಚ್ಚಿ ಸಾಯಿಸ್ಬಿಟ್ಲು. ಹೇಗ್ ತಲೆ ಓಡಿಸಿ ಫೋನ್ ತಗೊಂಡ್ಲು ಅಪೂರ್ವ. ಅಮ್ಮ, ಅವಳು ದೊಡ್ಡ ಖತರ್ನಾಕೆ ಕಣೆ. ನಾನು ಅವಳಿಗಿಂತ ದೊಡ್ಡ ಖತರ್ನಾಕ್ ಚಿಕ್ಕಿ. ಆದ್ರೆ ಹೇಗಾದ್ರೂ ಈ ಬರ್ತ್ಡೇಗೆ ಆಸ್ತಿನ ಬರ್ಸ್ಕೊಳ್ಬೇಕು ಅನ್ನೋ ನನ್ನ ಯಾತ್ರ ಅವಳಿಗೆ ಅನುಕೂಲ ಆಗೋಯ್ತು. ಹಾಗ್ ಮಾಡ್ದೆ ಆ ವಿಡಿಯೋನ ಭಾವನ್ ತೋರಿಸಿದ್ರೆ ಭಾವನೇ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತಿದ್ರು. ಆಮೇಲೆ ಏನೋ ಒಂದು ಮಾಡಿ ನಾನೇ ಆಸ್ತಿ ಬರ್ಸ್ಕೊಳ್ತಾ ಇದ್ದೆ. ಈ ಬುದ್ಧಿ ಮೊದ್ಲೇ ಇರ್ಬೇಕಿತ್ತು. ಆವಾಗ್ಲೂ ಇತ್ತು. ಹೇಳಿದ್ನಲ್ವಾ, ನನ್ನ ಆತುರನೇ ಅವಳಿಗೆ ಅನುಕೂಲ ಆಗೋಯ್ತು ಅಂತ. ಹಾ, ಈ ಸಲ ಅರ್ಜೆಂಟ್ ಮಾಡೋದಿಲ್ಲ. ಮತ್ತೆ ಅವಳು ಶೋಭಾ ಚಂದ್ರಳ ಹಾಗೆ ನಾಟಕ ಆಡ್ಬೇಕಾದ್ರೆ ನನಗೆ ಸಿಕ್ಕದೆ ಅಂತೂ ಇರಲ್ಲ. ಆಗ ತೋರಿಸ್ತೀನಿ ನಾನು ಏನು ಅಂತ. ಆದ್ರೂ ಇದೆಲ್ಲ ನಿನ್ನಿಂದ ಆಗ್ದಿರೋ ಕೆಲ್ಸ ಕಣೆ. ನಿನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆ ಅಪೂರ್ವ ನಿನ್ನ ಹತ್ರ ನಾಟಕ ಮಾಡಿಸ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲದೆ ನಿನ್ನೆ ರಾತ್ರಿ ನಾನು ಕನ್ಫ್ಯೂಸ್ ಆದ್ನಮ್ಮ. ಆಸ್ತಿ ಪೂರ್ತಿ ಅವ್ರ ಹೆಸರು ಬರೀ ಅಂದಿದ್ದು ಕೇಳಿ ಆಶ್ಚರ್ಯ ಆಯ್ತು. ಈಗ ನೀನು ಹೇಳಿದ್ಮೇಲೆ ಅರ್ಥ ಆಯ್ತು. ಆ ಅಪೂರ್ವದಿಂದ ಹುಷಾರಾಗಿ ತಪ್ಪಿಸ್ಕೊಂಡೆ. ವೆರಿ ಗುಡ್ ಅಮ್ಮ. ಥ್ಯಾಂಕ್ ಯು ಮಾವ. ಒಟ್ನಲ್ಲಿ ನಾವು ಅಂದ್ಕೊಂಡಿದ್ನ ಸಾಧಿಸಿದ್ವಿ. ನಾಟ್ಯದ ಮೇಲೆ ಭಾವನ್ಗೆ ಇದ್ದ ದ್ವೇಷನ ನೀನು ದೂರ ಮಾಡ್ದಮ್ಮ. ನಿನ್ನ ಎಷ್ಟು ಹೊಗಳಿದ್ರು ಕಮ್ಮಿನೇ. ಅದ್ ಸರಿ ಮಾವ, ಈ ಸಲ ನಾವಿಬ್ರು ಮಾತಾಡ್ಕೋಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಮತ್ತೆ ಆ ರಾಕ್ಷಸಿ ಕೈಗೆ ಸಿಕ್ಕಾಕೊಂಡ್ರೆ ನಾವು ಮತ್ತೆ ಕಷ್ಟಕ್ಕೆ ಸಿಕ್ಕಾಕೋತೀವಿ. ಸರಿನಮ್ಮ, ನಾನು ಹೊರಡ್ತೀನಿ. ಬರ್ಡೇ ಅರೇಂಜ್ಮೆಂಟ್ ತುಂಬಾ ಇದೆ. ಸರಿ ಆಯ್ತು ಮಾವ.
ನಮಸ್ತೆ ಮೇಡಮ್. ನಾನ್ ನಿಮ್ಗೆ ಹೀಗೆ ಎದುರುಗಡೆ ಬಂದಿದ್ದಕ್ಕೆ ನಿಮ್ಗೆ ಕೋಪ ಬಂದಿದ್ರೆ ನನ್ನ ಕ್ಷಮಿಸ್ಬಿಡಿ ಮೇಡಮ್. ಇನ್ಮೇಲೆ ನಿಮ್ ಪರ್ಮಿಷನ್ ಇಲ್ದೆ ನಿಮ್ ಮುಂದೆ ಬರಲ್ಲ ಮೇಡಮ್. ಅಯ್ಯೋ, ಕಾಲು ನಡುಗ್ತಿದೆ ಮೇಡಮ್. ಸೊಕ್ಕು ತಲೆಗೇರಿದೆ ಅಂತ ಅರ್ಥ ಆಗ್ತದೆ ಕಣೆ. ಚೆನ್ನಾಗಿ ನಾಟಕ ಮಾಡ್ತೀಯ ಕಣೆ. ನಿನಗಿಂತಾನ ಅಪೂರ್ವ? ನೀನು ನಾಟಕ ಮಾಡಿ ಮೋಸ ಮಾಡ್ತೀಯಾ, ನಾವು ಒಳ್ಳೆತನದಲ್ಲಿ ಬದುಕೋ ಪ್ರಯತ್ನ ಮಾಡ್ತೀವಿ, ಅಷ್ಟೇ ವ್ಯತ್ಯಾಸ. ಒಳ್ಳೆತನ ಅಂದ್ಕೊಂಡೆ ನಿಮ್ಮಮ್ಮನ ಬೂದಿ ಮಾಡಿ ಮೇಲ್ ಕಳಿಸ್ದೆ. ನೀನು ಅಷ್ಟೇ ನಿಮ್ಮಮ್ಮನ ಹಾಗೇನೆ. ಹೇಳ್ಬೇಕು ಅಂದ್ರೆ ಅವಳು ಕ್ಲಾಸು, ನೀನು ಮಾಸು, ಅಷ್ಟೇ ವ್ಯತ್ಯಾಸ. ಟೈಮ್ ನೋಡ್ಕೊಂಡು ನಿನ್ನೂ ಕೂಡ ಮೇಲ್ ಕಳಿಸ್ತೀನಿ. ನೀನು ಮೇಲ್ ಹೋದ್ಮೇಲ್ ಕೂಡ ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇರ್ಬೇಕೇ ಹೊರತು ನೀನು ಕಳ್ಸಿದ್ರೆ ಹೋಗೋ ಜೀವ ಅಲ್ಲ ಇದು. ನಮ್ಮಮ್ಮ ಕೂಡ ನೀನು ಒಳ್ಳೆಯವಳು ಅಂತ ಅನ್ಕೊಂಡಿದ್ದಕ್ಕೆ ನಿನ್ನ ಕೈಯಲ್ಲಿ ಅಮಾಯಕಳಾಗಿ ಸತ್ತು ಹೋದ್ರು. ಅದೇ ನೀನು ಹೀಗೆ ಅಂತ ಗೊತ್ತಾಗಿದ್ದಿದ್ರೆ ಅವ್ರ ನಾಟ್ಯದಿಂದ ನಿನ್ನ ತೊಳೆದು ಸಾಯಿಸ್ತಾ ಇದ್ರು. ಇಷ್ಟು ಗ್ಯಾರಂಟಿ ಆಗಿ ಹೇಗ್ ಹೇಳ್ತಿದ್ದೀನಿ ಅಂತ ಕೇಳ್ತಿಲ್ವೇ? ಕೇಳೋದಕ್ ಕೂಡ ಭಯ ಆಗ್ತಿದ್ಯಾ ಅಪೂರ್ವ ಮೇಡಮ್? ಹೇಳು. ನಿಮ್ಮಮ್ಮ ನನ್ನ ನಾಟ್ಯದಿಂದ ತುಳಿದು ಸಾಯಿಸ್ತಾ ಇದ್ಲು ಅಂತ ಅಷ್ಟು ಗ್ಯಾರಂಟಿಯಾಗಿ ಹೇಗೆ ಹೇಳ್ತಾ ಇದೆಯೋ ಹೇಳು, ಕೇಳಿಸ್ಕೊತೀನಿ. ಯಾಕೆ ಅಂದ್ರೆ ಅದೇ ರಕ್ತ ನನ್ ಮೈಯಲ್ಲೂ ಕೂಡ ಹರಿತಿರೋದು. ಇದೇ ಪೌರುಷ ನಮ್ಮಮ್ಮನ ಮೈಯಲ್ಲೂ ಇದ್ದೇ ಇರುತ್ತೆ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ತುಳ್ದು ಸಾಯಿಸ್ತಿದ್ರು ಅಂತ. ನೋಡೋಣ ಕಣೆ, ನಿನ್ನ ಸಾವಗೋಸ್ಕರ ನಾನು, ನನ್ನ ಪತನಕ್ಕೋಸ್ಕರ ನೀನ್ ಆಡ್ತಿರೋ ಈ ಆಟದಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ನೋಡು, ಮೇಲ್ ಹೋದ್ಮೇಲ್ ಕೂಡ ನೀನು ಕೆಳಗ್ ನೋಡ್ತಾನೇ ಇರು. ನಾನು ಯಾವಾಗ್ಲೂ ಗೆಲುವಿನ ದಾರಿಲ್ ನಡೀತಾ ಮೆರೀತಾನೇ ಇರ್ತೀನಿ. ಯಾಕೆ ಅಂದ್ರೆ ನಾನು ಶೋಭಾ ಚಂದ್ರ ಅವರ ಮಗಳು. ಬೇಬಿ, ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಬೇಬಿ. ನೀನ್ ಯಾವಾಗ್ಲೂ ಹೀಗೆ ಹ್ಯಾಪಿ ಆಗಿರ್ಬೇಕು. ಥ್ಯಾಂಕ್ ಯು ಮಮ್ಮಿ. ಹುಟ್ಟು ಹಬ್ಬದ ಕರ್ಮಫಲದ ಶುಭಾಶಯಗಳಮ್ಮ. ಅಂದ್ರೆ ಅದು ಹೊಸದಾಗಿರುತ್ತೆ ಅಂತ ಟ್ರೈ ಮಾಡ್ದೆ. ಚಿಕ್ಕಿ, ಇರೋದನ್ನ ಇದ್ದಂಗೆ ಹೇಳು ಸಾಕು. ಇಂಗ್ಲಿಷ್ ಅಲ್ಲ, ಕನ್ನಡದಲ್ಲ? ಯಾವ್ದೋ ಒಂದು ಭಾಷೆಯಲ್ಲಿ ಹೇಳು. ಹಾ, ಹ್ಯಾಪಿ ಬರ್ತ್ಡೇ, ಹುಟ್ಟು ಹಬ್ಬದ ಶುಭಾಶಯಗಳು. ಆಪ್ಕಾ ದಿನ್ ಶುಭ ರಹೆ. ನೀನು ಬದ್ಲಾಗಲ್ಲ ಮೆಹಂದಿ ಆಂಟಿ. ಹೌದು, ವಯಸ್ಸಿಗೆ ಬಂದಾಗಿಂದ ಎಲ್ರೂ ಅದೇ ಮಾತನ್ನ ಹೇಳಿದ್ರು. ಈಗ ನೀನ್ ಕೂಡ ಅದನ್ನೇ ಹೇಳ್ತಿದ್ಯಾ. ನನ್ನ ಅಂದ ಅಂಥದ್ದು. ಎನಿಹೋ, ಥ್ಯಾಂಕ್ಸ್ ಫಾರ್ ಯೋರ್ ಕಾಂಪ್ಲಿಮೆಂಟ್. ಚಿಕ್ಕಿ, ಕೈ ಹೆಸ್ಕಿದ್ ಸಾಕು, ಸುಮ್ನೆ ಇರು. ಸರಿ. ನಕ್ಷತ್ರ, ನೀನ್ ಇನ್ನೂ ರೆಡಿ ಆಗಿಲ್ವಾ? ಆಗ್ತೀನಿ ಮಮ್ಮಿ. ಏನೋ ಒಂದ್ ಸರ್ಪ್ರೈಸ್ ಗಿಫ್ಟ್ ಇದೆ ಅಂದೆ, ಏನದು? ಅದೇನಮ್ಮ, ರಾತ್ರಿ ನಿಮ್ಮ ಅಮ್ಮನ್ಗೆ ಭುವಿ ಕೊಟ್ಲಲ್ಲ, ಅದೇ. ಚಿಕ್ಕಿ, ನೋಡು ಬೇಬಿ, ಸರ್ಪ್ರೈಸ್ ಗಿಫ್ಟ್ ಅಂದ್ರೆ ಹೇಳಿ ಕೊಡುವಂಥದ್ದಲ್ಲ, ಸಡನ್ ಆಗಿ ಕೊಡೋದು. ಈವ್ನಿಂಗ್ ವರ್ಗೂ ವೆಯ್ಟ್ ಮಾಡ್ಕಂದ. ಮಮ್ಮಿ, ಈವ್ನಿಂಗ್ ನಿಮ್ಗೂ ಕೂಡ ಒಂದ್ ಸರ್ಪ್ರೈಸ್ ಗಿಫ್ಟ್ ಇದೆ. ಹೌದಾ?
ಏನದು? ಸರ್ಪ್ರೈಸ್ ಅಂದ್ರೆ ಹೇಳಿ ಕೊಡೋದಲ್ಲ, ಸಡನ್ ಆಗಿ ಕೊಡೋದು ಅಂತ ಈಗಷ್ಟೇ ಹೇಳ್ದೆ ಅಲ್ವಾ? ನೀನು ವೇಟ್ ಮಾಡು. ಆಲ್ ರೈಟ್, ಹೋಗಿ ಬೇಗ ರೆಡಿಯಾಗಿ ಹೋಗು. ಗೋ. ಅಪೂರ್ವ, ಆವಾಗ್ಲೇ ನೋಡಿದ್ರೆ ಇಷ್ಟ ಆದವ್ರಿಗೆ ಏನಾದ್ರೂ ಕೊಡ್ಬೇಕು ಅಂದ್ಲು. ಆದ್ರೆ ಈಗ ಸಂಜೆ ಸರ್ಪ್ರೈಸ್ ಅಂತಿದ್ದಾಳೆ. ಯಾಕೋ ಅನುಮಾನ ಬರ್ತಿದೆ ಕಣೆ. ಚಿಕ್ಕಿ, ಇಲ್ದೇ ಇರೋ ಅನುಮಾನ ಎಲ್ಲ ಪಡಬೇಡ ಪ್ಲೀಸ್. ಅ, ಅ, ಸರಿ, ಹಾಗಾದ್ರೆ ಅದನ್ನ ಪಕ್ಕಕ್ಕಿಡೋಣ. ಇನ್ನೂ ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ನಿನ್ ಮಗಳಿಗೆ ಆಸೆ ಹುಡ್ಸಿದ್ಯಲ್ಲ, ಅದೇನು? ನೋಡು ಚಿಕ್ಕಿ, ನಾನು ಆಶಾವಾದಿ. ಯಾವುದೇ ಚಿಕ್ಕ ಅವಕಾಶ ಸಿಕ್ಕಿದ್ರು ಅದನ್ನ ನಾನು ನನ್ನ ಅನುಕೂಲಕ್ಕೆ ತಕ್ಕಂಗೆ ಚೇಂಜ್ ಆ ಮಾಡ್ತೀನಿ. ಭುವಿ ಉಗ್ರವಾದಿ. ನಿನಗ್ ಸಿಕ್ಕ ಯಾವ ಅವಕಾಶನೂ ಬಿಡಲ್ಲ. ಬಾಂಬ್ ಹಾಗೆ ಸಿಡಿಸ್ತಾಳೆ. ಆ, ಅದೇ ಹುಷಾರಾಗಿರು ಅಂತ ಹೇಳ್ತಿದ್ದೀನಿ. ಅದು ಕೂಡ ತಪ್ಪಾ? ಒಳ್ಳೇದ್ ಹೇಳಿದ್ರೆ ಯಾರೂ ಕೇಳಲ್ಲ. ಛೀ, ನನ್ ಮೂಡೆಲ್ಲ ಹಾಳಾಗೋಯ್ತು. ಏ ಅಣ್ಣ, ನೀನು ಭುವಿನ ನೋಡ್ತಿರೋ ಹಾಗಿಲ್ಲ. ನುಂಗೋ ತರ ಕಾಣಿಸ್ತಿದೆ. ಸ್ವಲ್ಪ ಝೂಮ್ ಕಮ್ಮಿ ಮಾಡ್ಕೋ. ನನ್ನ ದೃಷ್ಟಿಯಿಂದ ನೋಡೆ, ಇನ್ನೂ ಝೂಮ್ ಮಾಡೋಣ ಅಂತ ಅನ್ಸುತ್ತೆ. ಸರಿ, ಹಾಗಾದ್ರೆ ನಿನ್ ಕಣ್ಕಿತ್ತು ನನಗ್ ಕೊಡು, ನಾನ್ ನೋಡ್ತೀನಿ. ಏನಪೂರ್ವ, ನಕ್ಷತ್ರ ಬರೋದಕ್ಕಿಷ್ಟು ಲೇಟ್ ಯಾಕೆ? ರೆಡಿ ಆಗ್ತದಳ್ ಭಾವ, ಬರ್ತಾಳೆ. ಹಾ ಸರಿ. ಎಷ್ಟೇ ಅನ್ಲಿಮಿಟೆಡ್ ಕಾರ್ಡ್ ಕೊಟ್ರು ನಕ್ಷತ್ರ ಕಾಸ್ಟ್ಲಿ ಸಿಂಗಲ್ ಪೀಸ್ ಡ್ರೆಸ್ಸೇ ಅಲ್ವಾ ಹಾಕೊಳ್ಳೋದು. ಅದನ್ನ ಹಾಕೊಂಡ್ ಬರೋದಿಕ್ಕೆ ಇಷ್ಟೊಂದ್ ಟೈಮ್ ಯಾಕೆ? ಚಿಕ್ಕಿ, ನೀನ್ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀಯ, ನಾನ್ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರ್ತೀನಿ. ಅಬ್ಬಾ, ನೀನ್ ಟೆನ್ಷನ್ ಅಲ್ಲಿ ಇದ್ರೂ ಕೂಡ ಹೇಗ್ ನಗ್ತಾ ಹೇಳ್ತಿದ್ಯಾ ನೋಡು. ಅದಕ್ಕೆ ಅಲ್ವಾ ಈ ಮನೇಲಿ ನೀನು ಮಹಾನಟಿ ಆಗಿರೋದು. ಸುಮ್ನೆ ಇರ್ತೀನಿ ಬಿಡು, ಸುಮ್ನೆ ಇರ್ತೀನಿ. ಅಲ್ಲಿ ನೋಡಿ, ನಕ್ಷತ್ರ ಬರ್ತಾ ಇದ್ದಾಳೆ. ಏನೋ ದೊಡ್ಡ ಪ್ಲಾನೇ ಮಾಡಿರೋ ಹಾಗಿದೆ. ಬಾಯಿ ಮುಚ್ಕೊಂಡಿರು ಸಾಕು. ಸುಮ್ನಿರ್ಬೇಕಲ್ವಾ? ಸುಮ್ನಿರ್ತೀನಿ. ಏನಿದು ಮಾವ, ಇವಳು ಪ್ರತಿ ಬರ್ಡೇಗೂ ಹೀಗೆ ರೆಡಿ ಆಗ್ತಾಳಾ? ಇಲ್ಲಮ್ಮ, ಯಾವಾಗಲೂ ಮಾಡ್ರನ್ನೇ. ನನಗೂ ಅದೇ ಆಶ್ಚರ್ಯ ಆಗ್ತಾ ಇದೆ. ಭಾವನ್ ನೋಡು, ಎಷ್ಟು ಖುಷಿಯಿಂದ ಅವಳನ್ನ ನೋಡ್ತಾ ಇದ್ದಾರೆ. ಅಪ್ಪನ್ನ ಖುಷಿ ಪಡಿಸೋದಕ್ಕೆ ಇವಳು ಹೀಗೆ ರೆಡಿ ಆಗಿದ್ದಾಳೆ ಅಂತ ಅನಿಸ್ತಿದೆ. ಇವಳೇನೋ ದೊಡ್ಡ ಪ್ಲಾನೇ ಮಾಡಿದಾಳೆ ಅನ್ನಿಸ್ತಿದೆ ಮಾವ. ನನಗೂ ಹಾಗೆ ಅನಿಸ್ತಿದ್ಯಮ್ಮ. ಎಷ್ಟೇ ಆದರೂ ಅಪೂರ್ವ ಮಗಳಲ್ವಾ. ನಕ್ಷತ್ರ ಬೇಬಿ, ನಿನ್ನ ಹೀಗ್ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ತಗ್ಲೋ ತರ ಇದೆ. ನಕ್ಷತ್ರ, ನೀನ್ ಈ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಕರ್ಪೂರದ ಗೊಂಬೆ ತರ ಇದೆಯಾ? ನೋಡು, ಸಂಪ್ರದಾಯಸ್ಥ ಹುಡುಗಿ ತರನೇ ಇದೆಯಾ?
ನೀನ್ ಹೀಗ್ ನಡ್ಕೊಂಡ್ ಬರ್ತಿದ್ರೆ ಮಹಾಲಕ್ಷ್ಮಿನೇ ನಡ್ಕೊಂಡ್ ಬಂದ ಹಾಗ ಅನ್ಸುತ್ತೆ. ನಕ್ಷತ್ರ, ಅಪ್ಪನ ಆಶೀರ್ವಾದ ತಗೋ ಬಾ. ಅಪೂರ್ವ, ಮೊದಲು ಪೂಜೆ ಮಾಡು. ಸರಿ. ಆಹಾ, ನನ್ ಬರ್ಡೇ ಆಗಿರೋದ್ರಿಂದ ನಾನೇ ಸ್ವತಃ ನನ್ನ ಕೈಯಾರೇನೆ ಪೂಜೆ ಮಾಡ್ತೀನಿ. ಅದು ಆ ಪೂಜೆ ವಿಧಾನ ನಿನ್ ಗೊತ್ತಿಲ್ಲ ಅಲ್ವೇನಮ್ಮ? ತಿಳ್ಕೊಂಡಿದ್ದೀನಿ ಡ್ಯಾಡಿ, ನಿಮ್ಗೋಸ್ಕರ ಕಲ್ತ್ಕೊಂಡೆ. ಯಾವ ವಿಘ್ನನೂ ಇಲ್ದೆ ಆ ದೇವ್ರ ಆಶೀರ್ವಾದದಿಂದ ಪೂಜೆ ಶುರುವಾಗುತ್ತೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾ ಆನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಏಕದಂತಂ ಉಪಾಸ್ಮಹೇ. ಓಯ್ ಅಣ್ಣ, ನಿಜನಾ ಇದು? ನನಗೇ ನಂಬೋಕಾಗ್ತಿಲ್ಲ. ಆದ್ರೂ ನೀನು ಭುವಿ ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂದ್ರೆ ಯಾವಾಗ ನಂಬಿದ್ದೆ? ಓಯ್, ಸಂಬಂಧ ಇಲ್ಲದೆ ಮಾತಾಡ್ಬಿಡ ಕಣೋ. ನಾನ್ ಹೇಳ್ತಿರೋದು ನಕ್ಷತ್ರ ಬಗ್ಗೆ. ನಾನ್ ಹೇಳ್ತಿರೋದು ಮಾತ್ರ ನನ್ ಲವ್ ಬಗ್ಗೆನೆ. ಚೆನ್ನಾಗಿ ಬಾಯ್ಪಾಠ ಮಾಡಿದಾಳೆ ಕಣೆ. ನೋಡು, ಪೂರ್ತಿಯಾಗಿ ಅಪೂರ್ವ ಹಾಗೆ ಬದ್ಲಾಗ್ತಿರೋ ನಿನ್ ಮಗಳು ನಕ್ಷತ್ರ ನೋಡು. ನಿನ್ ಬ್ಲಡ್ ಅಲ್ವೇನಮ್ಮ? ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ತಿ ಹರಿ ದೇವಿ ನಾರಾಯಣಿ ನಮೋಸ್ತುತೇ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೇ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ.